ನಂಜೇಗೌಡರು ಸಿಂಧ ಆಗಿದೆ, ಮತ್ತೆ ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ. ಸೊ ನೋಡೋಣ, ಒಂದು 28 ದಿನ ಅಂದರೆ 4 ವಾರ ಏನು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಹೈಕೋರ್ಟ್ ಅವರೇ. ನೋಡೋಣ ಏನೇನಾಗುತ್ತೆ ಅಂತ. ಬಟ್ ಇದರಲ್ಲೇ ಏನು ಒಂದು BJP ಅಭ್ಯರ್ಥಿಯಾಗಿದ್ದರು ಮಂಜುನಾಥ ಗೌಡರು ಅವರೇ ಹೇಳಿದ್ದಾರೆ, ನೋಟ್ ಕಳುವಿಕೆ ಏನಾಗಿದೆ, ಏನು ನಮ್ಮ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದ್ದಾರೋ ಅದು ಇಲ್ಲಿ ಕಳ್ಳತನ ಆಗಿದೆ ನಮ್ಮ ಮಾಲೂರು ಕ್ಷೇತ್ರ ಅಂತ. ಅದು ಸುಮಾರು ಒಂದು 2 ತಿಂಗಳ ಹಿಂದೆನೇ ಒಂದು ಮಾತು ಹೇಳಿದ್ರು, ಅದು ನಿಜ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಕೋರ್ಟ್ ಆರ್ಡರ್ಸ್ ಏನೇನಾಗಿದೆಯೋ ಇದರಲ್ಲೇ ಗೊತ್ತಾಗುತ್ತೆ. ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಏನು ಒಂದು ಮೆಜಾರಿಟಿ ಬಂದಿದ್ದ ತಕ್ಷಣವೇ ಕೌಂಟಿಂಗ್ ಪ್ರೋಸೆಸ್ನ ಏನು ಮಾಡಿದಾರೋ ಅಂತ ಮಾಹಿತಿ ಸುಮಾರು ನಮಗೆ ನ್ಯಾಯಾಲಯದಲ್ಲಿ ಗೊತ್ತಾಗಿದೆ. ಮತ್ತು ಕೋರ್ಟ್ ಅವರು ಹಂಗೆ ಆರ್ಡ್ರ್ ಮಾಡಿದ್ದಾರೆ ಅಂದರೆ ಏನೋ ಒಂದು ಇದು ಹೆಚ್ಚು ಕಡಿಮೆ ಆಗಿದೆ ಅಂತ ಒಂದು ಭರವಸೆ ಇದೆ. ಅದೇ ಹೇಳ್ತಾ ಇದ್ದೀನಿ, 2 ತಿಂಗಳ ಹಿಂದೆನೇ ಮಂಜುನಾಥ್ ಗೌಡ್ರು ಹೇಳಿದರು, ಏನು ಒಂದು ಕಳ್ಳತನ ಆಗಿದೆ ಓಟ್ಸ್ದು ಅದು ಇದು ಅಂತಾರೆ. ನನ್ನ ಎಲೆಕ್ಷನ್ನಲ್ಲೇ ನನ್ನ ಮಾಲೂರು ಕ್ಷೇತ್ರದಲ್ಲೇ ಕಳ್ಳತನ ಆಗಿದೆ, ಕಾಂಗ್ರೆಸ್ ಅವರೇ ಕಳ್ಳತನ ಮಾಡಿದ್ದಾರೆ ಅಂದರು. ಅದು ಇವತ್ತು ನಿನ್ನೆ ಏನು ಆರ್ಡರ್ಸ್ ಮಾಡಿದಾರೋ ಹೈಕೋರ್ಟಲ್ಲಿ ಅದು ಸಾಬೀತಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರ ಎಲೆಕ್ಷನ್ ಆಗಿರುವಂಥ ಇದು ಮತ್ತು ನಿಮ್ಮ ಎಲೆಕ್ಷನ್ ಏನು 65,000 2,000 ಕೆಳಗಿಳಿತಲ್ಲ, ಅದಕ್ಕೆ ನೀವು ಸಾಮ್ಯತೆ ಕಾಣಿಸ್ತದೆ? ಅದರಲ್ಲೇನೂ ಇಲ್ಲ. ಅದು KGF ಕ್ಷೇತ್ರದಲ್ಲಿ ಸುಮಾರು ಒಂದು 4-5 ರೌಂಡ್ಸ್ ಒಂದೇ ಸತಿ ಕೌಂಟಿಂಗ್ ಮಾಡಿ ಪೆಂಡಿಂಗ್ ಇಟ್ಟರು. ಅದು ಒಂದೇ ಸತಿ ಎಂಟ್ರಿ ಮಾಡಿದ್ದಕ್ಕೆ ಅದು 2,000 ಬಂದಿದೆ ಅಷ್ಟು ಅದಲ್ಲ. ಬಟ್ ಬೇರೆ ಬೂತ್ಗಳಲ್ಲಿ ಕೆಲವು ಬೂತ್ಗಳಲ್ಲಿ ಬರೀ ನಮಗೆ 2-3 ಮತಗಳು ಬಂತು. ಅದರಲ್ಲಿ ನಾವು ಅದನ್ನು ಆಲ್ರೆಡಿ ಎಲೆಕ್ಷನ್ ಕಮಿಷನ್ಗೆ JDS ಪಾರ್ಟಿ ಏನು ಒಂದು ರಿಫಾರ್ಮ್ಸ್ ಏನು ಕೇಳಿದ್ರೋ ಅದರಲ್ಲೂ ಒಂದು ಮಾಹಿತಿ ಕೊಟ್ಟಿದ್ದೀನಿ ನಾನು. ಆ ಬೂತ್ಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇನ್ನೂ ವಹಿಸಬೇಕಾಗುತ್ತೆ. ಆಮೇಲೆ ಏನು ವೋಟಿಂಗ್ ಹಾಕಕ್ಕೆ ಬರ್ತಾರೋ, ಏನು ಒಂದು ಕ್ಯಾಮ್ರಾಗಳಿರ್ತಾರೋ ಎಲ್ಲರೂ ಅವರು ಫೇಸ್ ಐಡೆಂಟಿಫೈ ಮಾಡಿ ಆಮೇಲೆ ಬಿಡಬೇಕು ಎಲ್ಲ ಬೂತ್ಸಲ್ಲಿ ಅಂತ ಒಂದು ಮನವಿ ಮಾಡಿದ್ದೀವಿ ಎಲೆಕ್ಷನ್ ಕಮಿಷನಲ್ಲಿ. ಅದೇ ಹೇಳ್ತಾರೆ, ಅದು ವಿಡಿಯೋನೇ ಮಿಸ್ಸಿಂಗ್ ಆಗಿದೆ ಅಂತ ಏನು ರಿಟರ್ನಿಂಗ್ ಆಫೀಸರ್ ಹೇಳಿದಾರೋ. ಸೊ ಅದಕ್ಕೆ ಒಂದು ಅನುಮಾನ ಆಗ್ತಾ ಇದೆ. ಇವಾಗ ಎಲ್ಲಿ ಇದು ರೆಕಾರ್ಡ್ ಮಾಡಿರೋದು ವಿಡಿಯೋಗಳೆಲ್ಲಿದೆ, ಅದೇ ಇಲ್ಲವೇ ಇಲ್ಲ ಅನ್ನೋದು. ಮತ್ತು ಕೆಲವು ಏನು ನಮ್ಮ BJP ಏಜೆಂಟ್ಸ್ ಏನಿದ್ರು ಅವರು ಸಿಗ್ನೇಚರ್ಸು ಇಲ್ಲ ಕೌಂಟಿಂಗ್ ಇದರಲ್ಲಿ ಅಂತ ಒಂದು ಏನು ಮಂಜುನಾಥ್ ಗೌಡರು ಹೇಳ್ತಾ ಇದ್ದಾರೋ ಅದೆಲ್ಲ ಇವಾಗ ಮಾಹಿತಿ ಆಚೆ ಬಂದ ಮೇಲೆ ಗೊತ್ತಾಗುತ್ತೆ. ಮತ್ತು ಏನು ರೀಕೌಂಟಿಂಗ್ ಆದೇಶ ಮಾಡಿದಾರೋ ಅದು ಸ್ವಾಗತ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ.